ಇನ್ನು ವಾಲ್ಮೀಕಿ ನಿಗಮದ ಹಣ ಎಲೆಕ್ಷನ್ಗೆ ಬಳಕೆ ಆಗಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಚುನಾವಣೆಗಾಗಿ ನಾಗೇಂದ್ರ 20 ಕೋಟಿ ರೂಪಾಯಿ ಹಣವನ್ನ ಬಳಸಿದ್ದಾರೆ ಅನ್ನೋ ಆರೋಪ ಇದು. ಆರೋಪಗಳನ್ನ ಪುಷ್ಟೀಕರಿಸ್ತಾ ಇದೆ ಹಗರಣದ ಟೈಮ್ ಲೈನ್. ಡಿಸೆಂಬರ್ನಲ್ಲಿ ಹಣ ವರ್ಗಾವಣೆಗಾಗಿ ಮುಹೂರ್ತ ಕೂಡ ಫಿಕ್ಸ್ ಮಾಡಿದ್ರಂತೆ. ಜನವರಿಯಲ್ಲಿ ಹೊಸ ಖಾತೆಗೆ ವರ್ಗಾವಣೆಯಾಗಿದ್ದಂತಹ ಹಣ ಯೂನಿಯನ್ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗಿತ್ತು ಹಣ ಅನ್ನೋ ಮಾಹಿತಿ ಈಗ ಇಡಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. 18 ನಕಲಿ ಖಾತೆಗಳಿಗೆ ವರ್ಗಾವಣೆಯಾಗಿತ್ತಂತೆ ಬರೋಬ್ಬರಿ 89 ಕೋಟಿ ರೂಪಾಯಿ ಹಣ. ಮತ್ತಷ್ಟು ಡೀಟೇಲ್ಸ್ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಚುನಾವಣೆ ಸಂದರ್ಭದಲ್ಲೂ ಕೂಡ ಈ ಹಣ ದುರ್ಬಳಕೆಯಾಗಿದೆ ಅನ್ನೋ ಆರೋಪ, ಅಂದ್ರೆ ಚುನಾವಣೆಗೆ ಹಣವನ್ನ ಬಳಸಿಕೊಂಡಿದ್ರು ಅನ್ನೋ ಆರೋಪ ಸಹ ಕೇಳಿ ಬರ್ತಾ ಇದೆ. ಸೊ ಈ ಬಗ್ಗೆ ಏನ್ ಹೆಚ್ಚಿನ ಡೀಟೇಲ್ಸ್ ಇದೆ? ಖಂಡಿತವಾಗಿಯೂ ಸಭಾ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುಖ್ಯವಾಗಿ ಈ ಒಂದು ಫಂಡ್ ಏನಿದೆ ಅಂದ್ರೆ 187 ಕೋಟಿ ಹಣ ಏನಿದೆ, ಈ ಎಲ್ಲ ಹಣವನ್ನು ಕೂಡ ಚುನಾವಣಾ ಸಂದರ್ಭದಲ್ಲಿ ಬಳಸಲಾಗಿದೆ ಅನ್ನುವಂತಹದ್ದು ಕೂಡ ಈಗ ಮೇಲ್ನೋಟಕ್ಕೆ ಈಗ ಎಲ್ಲೋ ಒಂದು ಕಡೆ ಇಡಿ ಅಧಿಕಾರಿಗಳ ತನಿಖೆಯಲ್ಲಿ ಸಿಕ್ಕಂತಹ ಕೆಲವೊಂದು ಮಾಹಿತಿಗಳಿಗೆ ಹೋಲಿಕೆ ಮಾಡಿ ನೋಡೋದಾದ್ರೆ ಅಥವಾ ತಾಳೆ ಮಾಡೋದಾದ್ರೆ ಪುಷ್ಟಿ ಕೊಡ್ತಾ ಇರುವಂತಹದ್ದು ಈ ಆರೋಪಕ್ಕೆ. ಅದರಲ್ಲಿ ಮುಖ್ಯವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಏನು ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ 18 ಖಾತೆಗಳು ಹೈದರಾಬಾದ್ ನಲ್ಲಿ ಅಂದ್ರೆ ಜನವರಿಯಲ್ಲಿ ಒಂದು 187 ಕೋಟಿ ಟ್ರಾನ್ಸ್ಫರ್ ಆದ ಹಿನ್ನೆಲೆಯಲ್ಲೇ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಲ್ಲಿ ಈ ಒಂದು ತಿಂಗಳಲ್ಲಿ 18 ನಕಲಿ ಖಾತೆಗಳು ಅದು ಕ್ರಿಯೇಟ್ ಆಗ್ತವೆ. ಅದಾದ ನಂತರ ಮೇ 7ರಂದು ಈ ಒಂದು ಲೋಕಸಭೆ ಚುನಾವಣೆ ನಡೆದಿತ್ತು. ಚುನಾವಣೆಯ ಹಿಂದಿನ ದಿನ ಅಂದ್ರೆ 6ನೇ ತಾರೀಕು ಬಳ್ಳಾರಿ ಸಂಬಂಧಪಟ್ಟಂತೆ ಒಂದು ಖಾತೆಗೆ ಸುಮಾರು 5 ಕೋಟಿಯಿಂದ ಒಂದು ಅಕೌಂಟ್ಗೆ, ಇನ್ನೊಂದು ಅಕೌಂಟ್ಗೆ ಸುಮಾರು 15 ಕೋಟಿ, ಈ ರೀತಿಯಾಗಿ ಸುಮಾರು 20 ಕೋಟಿ ಹಣ ಈ ಒಂದು ಬಳ್ಳಾರಿ ಒಂದು ಸಂಬಂಧಪಟ್ಟಂತೆ ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಈ ಒಂದು ನಕಲಿ ಖಾತೆ ಹೊಂದಿದ್ರು. ಆ ಒಂದು ನಕಲಿ ಖಾತೆಗೆ ಟ್ರಾನ್ಸ್ಫರ್ ಆಗಿದೆ ಅನ್ನುವಂತಹದ್ದು ಸದ್ಯಕ್ಕೆ ಈಗ ಆ ತನಿಖೆಯಲ್ಲಿ ಬಯಲಾಗಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ಹಣವನ್ನ ಅಂದ್ರೆ ಬಳ್ಳಾರಿ ಮೂಲದ ಒಂದು ನಕಲಿ ಅಕೌಂಟ್ ಏನಿದೆ, ಈ ಅಕೌಂಟ್ಗೆ ಮೇ 6ರಂದು ಏನು ಒಂದು ಟ್ರಾನ್ಸ್ಫರ್ ಆಗಿತ್ತ, ಈ ಕಂಪ್ಲೀಟ್ ಆಗಿ ಮೇ 7ರಂದು ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಈ ಒಂದು ಹಣವನ್ನ ಬಳಸಲಾಗಿದೆ ಅನ್ನುವಂತಹದ್ದು ಸದ್ಯಕ್ಕೆ ಏನು ಒಂದು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತಹದ್ದು ಇಡಿ ಅಧಿಕಾರಿಗಳು. ಈ ಹಿನ್ನೆಲೆಯಲ್ಲಿ ಆ ಒಂದು ಕಂಪ್ಲೀಟ್ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಇಡಿ ಅಧಿಕಾರಿಗಳು ಆ ನಕಲಿ ಖಾತೆಗಳ ಹಿಂದೆ ಬಿದ್ದು ಈಗಾಗಲೇ ಆ ನಕಲಿ ಖಾತೆದಾರರ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕಿ ಆ ಒಂದು ಹಣ ಟ್ರಾನ್ಸ್ಫರ್ ಆದ ನಂತರ ಕ್ಯಾಶ್ ಆಗಿ ಪರಿವರ್ತನೆ ಆಗಿದೆಯಾ ಅಥವಾ ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಯಾವ ಅಕೌಂಟ್ಗಳಿಗೆ ಹೋಗಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ಸದ್ಯಕ್ಕೆ ಇಡಿ ಅಧಿಕಾರಿಗಳು ಕಲೆ ಹಾಕ್ತಾ ಇರುವಂತಹದ್ದು. ಸಭಾ, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.